ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ಎಪಿಸೋಡ್ಗೆ ನನ್ನ ಜೊತೆಗೆ ನೋಡಿ ಇಲ್ಲಿ ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ, ಕ್ಯಾಮ್ರಾ ಹಿಂದೆ ಅಫ್ಕೋರ್ಸ್ ನಮ್ಮ ಯಜಮಾನ್ರು ಇದ್ದಾರೆ. ಸೊ ಎಲ್ರ ಕಡೆಯಿಂದ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮಸ್ಕಾರ ಹೇಳಿದ್ರು. ನಮಸ್ಕಾರ. ವೆರಿ ನೈಸ್. ಸೊ ಇವತ್ತು ಹೇಳಮ್ಮ. ರೂಪಾ ಪ್ರಭಾಕರ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಹಿಂಗೆ ರೂಪಾ ಪ್ರಭಾಕರ್, ಪಾಪ ಮಂಜುಳಾ ಹೆಸರಿಲ್ಲ. ಮಂಜುಳಾ ಬರೋದಿಲ್ಲ ಅಲ್ಲೇ. ಸೊ ನಾವಿವತ್ತು ಜಯನಗರ್ 4th ಟಿ ಬ್ಲಾಕ್ ತಾಜಾ ತಿಂಡಿ ಎದುರುಗಡೆನೆ. ಇನ್ನೂ ಲ್ಯಾಂಡ್ ಮಾರ್ಕ್ ಬೇಕಂದ್ರೆ ಕೇಕ್ ವಾಲಾ ಇದೆ, ಈಶಾನ್ಯ ಹೋಟೆಲ್ ಇದೆ, ಜಸ್ಟ್ ರೈಟ್ ಆಪೋಸಿಟ್ ಬೇಸ್ಮೆಂಟ್ ಅಲ್ಲಿ ಇರುವಂತ UP ಸ್ಟೈಲ್ ನಾರ್ತ್ ಇಂಡಿಯನ್ ಫುಡ್ ಇಲ್ಲಿಗೆ ಬಂದಿದೀವಿ. ಸೊ ಈ UP ಸ್ಟೈಲ್ಗೆ 100% ಇದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. 100% ವೆಜಿಟೇರಿಯನ್. ಬೆಳಗ್ಗೆ ಹೊತ್ತು ಬಂದ್ರೆ ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಪೂರಿ ಸಿಗುತ್ತೆ, ಮಧ್ಯಾಹ್ನ ಲಂಚ್, ಸಾಯಂಕಾಲ ಡಿನ್ನರ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಇವ್ರು ಹೇಳ್ತಿದ್ದಾರೆ ಅಂದ್ರೆ ನಮ್ಮಪ್ಪ ಇಲ್ಲಿ ಬಂದು ಪೂರಿ ತಿಂದಿದ್ದಾರೆ. ಇವ್ರಿಗೆ ಪೂರಿ ತುಂಬಾ ಇಷ್ಟ ಆಗಿ ನನಗೆ ಹೇಳಿದ್ರು ಬಾ ಇಲ್ಲಿ ವಿಡಿಯೋ ಮಾಡೋಣ ಅಂತ. ಸೊ ಡ್ಯಾಡಿ ಸಜೆಸ್ಟ್ ಮಾಡಿದ್ಮೇಲೆ ಡ್ಯಾಡಿನೇ ಕರ್ಕೊಂಡು ಬಂದಿದ್ದೀನಿ ಇವತ್ತು. ನಮ್ಮಮ್ಮ ತಿಂದಿಲ್ಲ, ಆದ್ರೆ ನಮ್ಮಮ್ಮ ಇವತ್ತೇ ಫಸ್ಟ್ ಟೈಮ್ ನಾನು. ಸೊ ಎನಿವೇಸ್ ಇವತ್ತು UP ಸ್ಟೈಲ್ ಬಂದಿದೀವಿ. ಇಲ್ಲಿ ಏನೇನ್ ಸಿಗುತ್ತೆ, ರುಚಿ ಹೇಗಿದೆ, ಬೆಲೆ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋನಲ್ಲಿ ಥ್ರೂ ಔಟ್ ನಮ್ಮಪ್ಪ ಅಮ್ಮ ಪ್ರಶಾಂತ್ ಜೊತೆಲ್ಲ ಇರ್ತಾರೆ. ನೀವೇ ನೋಡಿ ಇವತ್ತಿನ ದಿನ ಜನ ಹೇಗಿದ್ದಾರೆ ಈ ಟೈಮ್ ಅಲ್ಲಿ ಅನ್ನೋದು. ಒಳಗಡೆ ಕರೆಕ್ಟ್ ಲಂಚ್ ಅವರ್ ಬಂದಿದ್ದೀವಿ ನಾವು. ನೀವು ಲಂಚ್ ಯಾವತ್ತಾರು ತಿಂದಿದ್ದೀರಾ ಇಲ್ಲಿ? ಲಂಚ್ ತಿಂದಿಲ್ಲ, ಇವತ್ತು ತಿಂತಾ ಇದೀನಿ. ಕರೆಕ್ಟ್. ಸೊ ಅಕಸ್ಮಾತ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. ಅದು ರೂಪಾ ಪ್ರಭಾಕರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮಂಗ್ ಫುಲ್ ಖುಷಿ, ಮಗಳ ಹೆಸರು ಯಜಮಾನ್ರ ಹೆಸರು ಇದೆ ಅಂತ. ರೂಪಾ ಪ್ರಭಾಕರ್ ಬರ್ಲೇಬೇಕಲ್ಲ. ಕರೆಕ್ಟ್. ಸೊ ಬನ್ನಿ ಲೆಟ್ಸ್ ಗೆಟ್ ಇನ್. ಲಂಚವರೆಗೆ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ರಶ್ ಪ್ಲಸ್ ವೇಟಿಂಗ್ ಇತ್ತು. ಈಗ ಒಂದ್ ಸ್ವಲ್ಪ ಫ್ರೀ ಆಯ್ತು, ಯಾಕಂದ್ರೆ 3 ಕಾಲ ಆಗ್ತಾ ಬಂತು. ಸೊ ಬನ್ನಿ ನೋಡಿ, ಇದು ಸ್ವಲ್ಪ ಬೇಸ್ಮೆಂಟ್ ಅಲ್ಲಿ ಇರೋದ್ರಿಂದ ಮೆಟ್ಲಿಂಗ್ ಹಿಡ್ಕೊಂಡು ಹೋಗ್ಬೇಕು. ಹಾ, ಕೂತ್ಕೊಳ್ಳೋಕೆ ಅಂದ್ರೆ ಹೊರಗಡೆನೂ ಜಾಗ ಇದೆ, ಒಳಗಡೆ ನೋಡಿ ಈ ತರ ಇದೆ. ಏನೇನ್ ಸಿಗುತ್ತೆ ಅಂತ ನೀಟಾಗಿ ಹಾಕ್ಬಿಟ್ಟಿದ್ದಾರೆ. UP ಸ್ಟೈಲ್ ನಾರ್ತ್ ಇಂಡಿಯನ್ ಫುಡ್ ಅಲ್ಲಿ ಬ್ರೇಕ್ಫಾಸ್ಟ್ ಬಂದು ಬೆಳಗ್ಗೆ 9:30 ಇಂದ 11:30 ಪೂರಿ ಸಬ್ಜಿ, ಪೋಹಾ ವಿತ್ ಕರಡು, ಪೋಹಾ ವಿತ್ ಸಬ್ಜಿ. ಪೂರಿ ಸಬ್ಜಿ 55 ಆದ್ರೆ ಪೋಹಾ 60, ಪೋಹಾ ವಿತ್ ಸಬ್ಜಿ ಬಂದು 70. ಲಂಚ್ ಟೈಮಿಂಗ್ಸ್ 12:30 ಇಂದ 4, ಡಿನ್ನರ್ ಬಂದು 7:30 ಇಂದ 10. ಸೊ ಲಂಚ್ ಡಿನ್ನರ್ ಅಲ್ಲಿ ನಿಮಗೆ ಮೀಲ್ಸ್ ಇದೆ, ಅದರಲ್ಲಿ ಫುಲ್ಕಾ ರೈಸ್ 2 ತರದ್ ಬರುತ್ತೆ, ಅದು 100 ರೂಪಾಯಿ. ರೋಟಿ ಮೀಲ್ಸ್ ಅಲ್ಲಿ 4 ಫುಲ್ಕಾ ಬರುತ್ತೆ, ಪ್ಲಸ್ ದಾಲು ಗ್ರೇವಿ ಡ್ರೈ ಸಬ್ಜಿ ಎಲ್ಲ ಬರುತ್ತೆ 120. ಮತ್ತೆ ರೋಟಿ ಸಬ್ಜಿ ಇದೆ, ಸೆಪರೇಟ್ ಇದೆ, ದಾಲ್ ರೈಸ್ ಇದೆ, ಪ್ಲೇನ್ ಪರಾಠ ಇದೆ, ಆಲೂ ಪರಾಠ ಇದೆ, ಜೊತೆನಲ್ಲಿ ಆನಿಯನ್ ಪರಾಠ, ಪನ್ನೀರ್ ಪರಾಠ, ಮಿಕ್ಸ್ ಪರಾಠ ನೋಡಿ, ಪರಾಠಗಳು, ಫುಲ್ಕಾ, ಲಸ್ಸಿ, ಬಟರ್ ಮಿಲ್ಕ್ ಎಲ್ಲ ಇದೆ. ಸೊ ಆಲೂ ಮತ್ತೆ ಆನಿಯನ್ ಮಿಕ್ಸ್ ಕೂಡ ಇದೆ ನೋಡಲಿ. ಹೌದು, ಪರಾಠಗಳೆಲ್ಲ 110ರಿಂದ ಶುರುವಾಗುತ್ತೆ. 110ಕ್ಕೆ 2 ಪೀಸು. ಮ್ಯಾಕ್ಸಿಮಮ್ ಇರೋದು 130, ವಿಚ್ ಇಸ್ ಮಿಕ್ಸ್ಡ್ ಪರಾಠ. 130 ಮಿಕ್ಸ್ ಪರಾಠ. ಅದು 2 ಪೀಸ್ ಬರುತ್ತೆ. ಎಲ್ಲ ಪರಾಠನು 2 ಪೀಸು. ಬೇಕು ಅಂದ್ರೆ ಸಿಂಗಲ್ ತಗೋಬಹುದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನೇನು ಹೇಳಿದೀನಿ ಅಂದ್ರೆ, ಒಂದು ಸಿಂಗಲ್ ಪೀಸ್ ಆಲೂ ಪರಾಠ, 1 ಪ್ಲೇಟ್ ಪನ್ನೀರ್ ಪರಾಠ, 1 ರೋಟಿ ಮೀಲ್ಸು, ಮತ್ತೆ 1 ದಾಲ್ ರೈಸ್. ಓಕೆ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಾನ್ಸಿ. ಮಾನ್ಸಿ, ಇವಾಗ UP ಸ್ಟೈಲ್ ನಾರ್ತ್ ಇಂಡಿಯನ್ ಫುಡ್ ಸ್ಟಾರ್ಟ್ ಆಗಿ ಎಷ್ಟು ಮಂತ್ಸ್ ಆಯ್ತು? 8 years. 8 years. ವೆರಿ ನೈಸ್. 8 years ಅಂತ. ವೆರಿ ಟೈಮಿಂಗ್ಸ್ ಏನಿಲ್ಲ? ಟೈಮಿಂಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ 9:30 to 11:30. ಹಾ, ಮಧ್ಯಾಹ್ನ 12:30 to 4:30 ಲಂಚ್. ಹಾ, ಸಾಯಂಕಾಲ 7:30 ಡಿನ್ನರ್ ಇದೆ. 7:30 to 10. ವೆರಿ ನೈಸ್. ಹಾಲಿಡೇ ಯಾವತ್ತಾದ್ರೂ ಇದೆಯಾ? ಸಂಡೇ ಇಸ್ ಫುಲ್ ಡೇ ಹಾಲಿಡೇ. ವೆರಿ ನೈಸ್. ಸೊ ಇಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು, ಲಂಚ್, ಡಿನ್ನರ್ ಅಥವಾ ಬ್ರೇಕ್ಫಾಸ್ಟ್? ಲಂಚ್ ಅಂಡ್ ಡಿನ್ನರ್. ಲಂಚ್ ಅಂಡ್ ಡಿನ್ನರ್ ಬೋತ್. ವೆರಿ ನೈಸ್. ಸೊ ಬಟ್ ಯು ಡೋಂಟ್ ಡೂ ದಾಲ್ ಕಿಚಡಿ ಆ ತರದೆಲ್ಲ ಏನು ಮಾಡಲ್ಲ? ಫುಲ್ ಹೋಮ್ ಸ್ಟೈಲ್, ಮನೆ ತರ ಊಟ ಮಾಡ್ತೀವಿ. ಮನೆ ತರ ಊಟ. ಸೂಪರ್. ಅದೇ ನನಗೆ ಆಕ್ಚುಲಿ ಮೆನು ಬೋರ್ಡ್ ನೋಡಿನೇ ಇಷ್ಟ ಆಗ್ತದೆ. ನೋಡಿ ಒಂದ್ಸತಿ ನೋಡಿ. ಸೊ ಪ್ಯೂರ್ ವೆಜ್ ಅಲ್ವಾ ಇದು? pure veg. ನಿಮ್ದು ಯಾವ್ದಾದ್ರು ಬೇರೆ ಬ್ರಾಂಚಸ್ ಇದೆಯಾ? ಇದು ಒಂದು ಬ್ರಾಂಚ್ ಇದೆ. ಸೊ ಎಲ್ಲ ಹೋಮ್ ಸ್ಟೈಲ್. ಹೋಮ್ ಸ್ಟೈಲ್. ವೆರಿ ನೈಸ್. ಸೊ ಇದು ಎಕ್ಸಾಕ್ಟ್ ಆಗಿ ಅಡ್ರೆಸ್ ಹೇಳ್ತೀರಾ ನಮ್ಗೆ? ಇದು ಒಂದ್ಸಲ ಲೊಕೇಶನ್. ಲೊಕೇಶನ್ 26 ಮೇನ್ 36 ಕ್ರಾಸ್. ಜಯನಗರ್ 4th ಟಿ ಬ್ಲಾಕ್, ಅಪೋಸಿಟ್ ತಾಜಾ ತಿಂಡಿ ಬೇಸ್ಮೆಂಟ್. ಕರೆಕ್ಟ್. 4th ಟಿ ಬ್ಲಾಕ್ ಆಪೋಸಿಟ್ ತಾಜಾ ತಿಂಡಿ ಬರುತ್ತೆ. ಬೇಸ್ಮೆಂಟ್ ಶಾಪ್ ಇದೆ. ಬೇಸ್ಮೆಂಟ್. ಹೌದು, ಇದು ಬೇಸ್ಮೆಂಟ್ ಅಲ್ಲಿ ಬರುತ್ತೆ. ನೋಡಿ ಹಂಗೆ ಮಾತಾಡ್ಕೊಂಡು ಮಾಡ್ತಾ ಇದಾರೆ. ಪರಾಠ ಪುಲ್ಕ ಎಲ್ಲ ನಡೀತಾ ಇದೆ. ವೆರಿ ನೈಸ್. ಸೊ ಈ ಕಡೆ ಪನ್ನೀರ್ ಪರಾಠ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ಪನ್ನೀರೇನಾ? ಇದು ಪನ್ನೀರ್. ಸೂಪರ್. ಇದೆ. ಹಾ, ಇದೆ. ಹೌದು, ಕರೆಕ್ಟ್ ಆಗಿ ಲಂಚ್ ಅವರ್ ಬಂದಿದೀವಲ್ವಾ? ಏನೇನ್ ಪರಾಠ ಮಾಡ್ತೀವಿ? ಪರಾಠ, ಪನ್ನೀರ್ ಪರಾಠ, ಆಲೂ ಪರಾಠ, ಆನಿಯನ್ ಪರಾಠ,
ಮತ್ತೆ ಫುಲ್ಕಾಗಳು ಮಾಡ್ತೀರಲ್ಲ? ಹಾ ನೈಸ್. ಅಲ್ಲಿ ನೋಡಿ ಅಲ್ಲಿ ಆಗ್ತಾ ಇದೆ ಪರಾಟ. ಥ್ಯಾಂಕ್ ಯು ಮಾನ್ಸಿ, ಆಲ್ ದಿ ಬೆಸ್ಟ್. Thank you. ಸೊ ಇದು ದಾಲ್ ರೈಸು ನೋಡಿ, ಹೆಸರೇ ಹೇಳೋಂಗೆ ರೈಸು ದಾಲು. ಇಲ್ಲಿ ಮೇಲ್ಗಡೆನೂ ಒಂಚೂರು ದಾಲ್ ಹಾಕಿ ಇಲ್ಲೂ ದಾಲ್ ಕೊಟ್ಟಿದ್ದಾರೆ. ಮೊಸರು, ಇವತ್ತು ಚೆನ್ನ ಸಬ್ಜಿ, ಒಂದು ಗ್ರೇವಿ ಸಬ್ಜಿ ಕೊಡ್ತಾರೆ, ಒಂದು ಡ್ರೈ ಸಬ್ಜಿ ಕೊಡ್ತಾರೆ, ಮತ್ತೆ ಒಂದು ಹಪ್ಪಳ. ಓಕೆ, ಸೊ ಇದು ಬಂದು ದಾಲ್ ರೈಸ್ ಬಂದು 100 rupees. ಸೊ ಟೇಸ್ಟ್ ಮಾಡೋಣ. ಬಿಸಿ 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 ಇದೆ. ಅಲ್ಲಿ ಮೆಣಸಿನ್ಕಾಯಿ ಇತ್ತು, ತೊಗೊಂಬರ್ಬೇಕಿತ್ತು. ಉಪ್ಪಿನಕಾಯಿ ಇಲ್ಲಿ ಇಟ್ಟಿದ್ದಾರೆ. ಹೌದು. ತುಂಬ ಮೈಲ್ಡ್ ಆಗಿ ಚೆನ್ನಾಗಿದೆ. ವೆರಿ ನೈಸ್. ಒಂಚೂರು ಈರುಳ್ಳಿ, ನಿಂಬೆಹಣ್ಣು, ಮೆಣಸಿನ್ಕಾಯಿ ಎಲ್ಲ ಬೇಕಂದ್ರೆ ಅಲ್ಲೇ ಇದೆ ಪಕ್ಕದಲ್ಲಿ, ತೊಗೊಂಡ್ಬರ್ಬೋದು. ಅದು ಬರೀ ಆಲೂ ಡ್ರೈ ಅದು. ಇದು ಡ್ರೈ ಆಲೂ, ಕ್ಯಾಪ್ಸಿಕಮ್ಮು, ಈರುಳ್ಳಿ. ಸೊ ಇವಾಗ ಚೆನ್ನ ಮಸಾಲ ಟ್ರೈ ಮಾಡೋಣ. ಇದು ಅಥೆಂಟಿಕ್ ಆಗಿ ಕಾಣಿಸ್ತಾ ಇದೆ. ಹೌದು, ನಾರ್ತ್ ಸ್ಟೈಲಲ್ಲಿ. ಬಟ್ ಬ್ಲ್ಯಾಕ್ ಚೆನ್ನ ಇದು ಅಲ್ಲ, ಬ್ರೌನ್ ಚೆನ್ನ. ಆಕ್ಚುಲಿ ಚೆನ್ನ ಮಸಾಲ ಅಂದ್ರೆ ಇದೇನೆ, ಕಪ್ಪು ಚೆನ್ನನೇ, ಕಾಬೂಲಿ ಚೆನ್ನ ಅಲ್ಲ, ಇದೇನೆ. ನಮ್ಮ ಡ್ಯಾಡಿ ನೋಡಿ ಹಿಂದೆ ತಿಂತಾ ಇದ್ದಾರೆ. ಅದು ಬಂದು ರೋಟಿ ಮೀಲ್ಸ್, 4 ಫುಲ್ಕಾ, ಮತ್ತೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ರೋಟಿ ಒಂದು ತೋರಿಸ್ತಾ ಇದ್ದಾರೆ, ಬೇಕಾದ್ರೆ ಶೇಪ್ ತೋರಿಸು. ಮಿಕ್ಕಿದೆಲ್ಲ ಆಸ್ ಇಟ್ ಈಸ್ ಇದೆ. ಸೈಜ್ ಆಫ್ ದ ಫುಲ್ಕಾ ರೋಟಿ ಇಸ್ಕೊಳ್ಳೋಣ. ಹಾ, ಸುಮ್ಮನೆ ಒಂದು ರೋಟಿ ತೋರಿಸು. ಕೊಡಿ ರೆಡಿ, ಒಂದು ಫುಲ್ಕಾ ನೋಡೋಣ. ಆಮೇಲೆ ತಗೊಳ್ತೀನಿ. ಸೊ ಸೈಜ್ ಆಫ್ ಫುಲ್ಕಾ, ಸೈಜು ಫುಲ್ಕಾ ಸೈಜೆ. ಬಟ್ ತುಪ್ಪ ಬೆಣ್ಣೆ ಏನೂ ಇಲ್ಲ. ಫುಲ್ಕಾ ಪಟ 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 ಅಂತ ಗಂಡ ಹೆಂಡತಿ ನಿಂತು ಮಾಡ್ತಾ ಇದ್ದಾರೆ. ಸಲಾದ ಮಾಡ್ತಾ ಇದ್ದಾರೆ. ಫುಲ್ಕಾ ಜೊತೆ ನಾನು ಚೆನ್ನ ಮಸಾಲ ತಗೊಳ್ತೀನಿ. ಸಖತ್ತಾಗಿದೆ. ಸಾಫ್ಟ್ ಇದೆಯಾ ಫುಲ್ಕಾ? ಫುಲ್ಲು ಸಾಫ್ಟ್ ಆಗಿದೆ. ಅಂಡ್ ಗ್ರೇವಿನೂ ತುಂಬಾ ಚೆನ್ನಾಗಿದೆ. ಪಕ್ಕಾ ನಾರ್ತ್ ಇಂಡಿಯನ್ ಸ್ಟೈಲ್ ನೋಡಿ. ಇದು ನೀರು ಕಾಳು ಎಲ್ಲ ಹೊಂದ್ಕೊಂಡಿರಲ್ಲ ಸಾಮಾನ್ಯವಾಗಿ ಅವ್ರು ಮಾಡಿದ್ರೆ. ಥ್ಯಾಂಕ್ ಯು ಅಮ್ಮ. ಹೌದು. ಸೊ ಹಂಗೆ ಇದೆ, ಬಟ್ ಬೆಳ್ಳುಳ್ಳಿ ಹಾಕಿದ್ದಾರೆ ಅದಕ್ಕೆ. ಬೆಳ್ಳುಳ್ಳಿ ಇದೆ, ಚೆನ್ನಾಗಿದೆ. ಅದ್ರ ತುಂಬಾ ಚೆನ್ನಾಗಿದೆ. ಆಲೂ ಸಬ್ಜಿ ಜೊತೆ ಮೊಸರು ತಗೊಳ್ತಾ ಇದ್ದೀನಿ. ಮೊಸರು ತಣ್ಣಗಿದೆ. ಇವಾಗ ಕಟ್ ಮಾಡಿ ಹಾಕಿದ್ರೆ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಮೆಣಸಿನ್ಕಾಯಿ ಇದು ಈಸಿಯಾಗಿ ಒಂದು 4-5 ಹೋಗ್ಬಿಡುತ್ತೆ ನೋಡಿ. ತೆಗೆದು ಎಲ್ಲಿಂದೆಲ್ಲ ಹುಡುಕಿ ಹೆಕ್ಕಿ ನಿಮಗೋಸ್ಕರ ತರ್ತೀವಲ್ಲ. ಪ್ಲೀಸ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿ. ನಾನು ಫೈನ್. UP ಸ್ಟೈಲ್ ಚಿಕ್ಕದಾಗಿದ್ರು ಚೊಕ್ಕವಾಗಿ ಸರಳಾಗಿದೆ. ಓಪನ್ ಕಿಚನು. ಏನ್ ಮಾಡ್ತೀವಿ ಮುಂದೆನೇ ಕಾಣಿಸುತ್ತೆ. ಎಷ್ಟು ಜನ ನೋಡಿ, ಯಾಕಂದ್ರೆ ಪಾಕೆಟ್ ಫ್ರೆಂಡ್ಲಿ ಇದೆ. 100 rupeesಗೆ ಮೀಲ್ಸು. ಇನ್ಫ್ಯಾಕ್ಟ್ ರೋಟಿ ಸಬ್ಜಿಲಿ 3 ಫುಲ್ಕಾ, ಗ್ರೇವಿ, ಡ್ರೈ ಸಬ್ಜಿ, ಕರ್ಡು, ಆನಿಯನ್ ಇಷ್ಟು ಬರುತ್ತೆ. 90 ರೂಪಾಯಿ. ಸೊ ಆರಾಮ್ಸೆ ಹೊಟ್ಟೆ ತುಂಬತ್ತೆ. ಇವಾಗ ಇದು ನಂಗೆ ಜಾಸ್ತಿನೇ ಆಗತ್ತೆ ಅನಿಸ್ತಾ ಇದೆ. ಪಾಕೆಟ್ ಫ್ರೆಂಡ್ಲಿ, ಟೇಸ್ಟಿ ಆಗಿದೆ. ಮನೆ ಊಟ ತರ ಇದೆ. ಇನ್ನು ಏನೇನು ಬರಬೇಕು? ಆಲೂ ಪರಾಟ, ಪನ್ನೀರ್ ಪರಾಟ. ಈಗ ನನಗೆ ಪನ್ನೀರ್ ಪರಾಟ 2 ಹೇಳಿದಾಳೆ. 2 ಪನ್ನೀರ್ ಪರಾಟ, ಇವ್ರು ಆಲೂ ಪರಾಟ. ಸಿಂಗಲ್ ಪೀಸ್ ಅಲ್ಲ ನಿಂಗೆ? ಸಿಂಗಲ್ ಪೀಸ್ ಆಲೂ ಪರಾಟ, ನಾನು ಡಬಲ್ ಪೀಸ್ ಪನ್ನೀರ್ ಪರಾಟ. ಹೇಳಿದಾಳೆ ಅಲ್ಲ, ನೀವ್ ಹೇಳಿರೋದು. ನನಗೋಸ್ಕರ ಹೇಳಿದಾಳೆ. ಬಿಸಿ ಬಿಸಿ ಇದೆ, ಕಟ್ ಮಾಡೋದು ಕಷ್ಟ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋಡಿ. ಇಲ್ಲಿ ಪನ್ನೀರ್ ನೋಡಿಲಿ. ಪನ್ನೀರ್ ನೋಡಿ, ಫುಲ್ ಸ್ಟಫಿಂಗ್ ಚೆನ್ನಾಗಿದೆ ಪನ್ನೀರ್ದು. ಬಿಸಿ ಬಿಸಿ ಇದೆ. ಒಂದೇನಂದ್ರೆ ಇಲ್ಲಿ ಒಳ್ಳೇದು, ಇದು ತುಂಬಾ ಆಯಿಲ್ಗೆ ಇಲ್ಲ. ಅಲ್ಲೇ ನಮ್ಮ ಮುಂದೆ ತಗೊಂಡು ಅಂತ ಇರ್ತಾರೆ. ಸಗದಾಗಿದೆ. ನೋಡೋಣ ಇದು ಇದ್ರ ಜೊತೆಗೆ. ಸಗದಾಗಿದೆ, ತುಂಬಾ ಚೆನ್ನಾಗಿದೆ. ಏನಂದ್ರೆ 120 ಇದು ಪನ್ನೀರು. 2 ಪೀಸ್ ಪನ್ನೀರ್ ಪರಾಟ ಬರುತ್ತೆ 120ಗೆ. ಒಳ್ಳೆ ಡೀಲ್ ಆಕ್ಚುಲಿ. ಸೂಪರ್ ಇದೆ. ಬಿಸಿ 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 ಇದೆ. ಅದಂಗಿದೆ
ಹಾ, ಹೆಂಗಿದೆ ಆಲೂ ಪರೋಟ? ಮೈಕ್ ಅವ್ರ ಹತ್ರ ಹೇಳಿ. ಜೋರಾಗಿ ಸ್ಟಫಿಂಗ್ ಚೆನ್ನಾಗಿದೆ, ಫುಲ್ ಆಗಿದೆ, ಮೈಲ್ಡ್ ಆಗಿದೆ, ಖಾರ ಜಾಸ್ತಿ ಇಲ್ಲ, ಕನ್ನ ಮಸಾಲ ಚೆನ್ನಾಗಿದೆ. ನೀನಂತೂ ಏನು ಸುಮ್ಮನೆ ಹಿಂಗೆ ಅಭಿವೃದ್ಧಿ ಅಷ್ಟೇ. ಅಷ್ಟೇ ಬಟ್ ಚೆನ್ನಾಗಿದೆ. ಬಿಸಿ ಇದೆಯಾ ಆಲೂ ಪರಾಟ? ಬಿಸಿ ಬಿಸಿ ಹೊರಡ್ತಾ ಇದೆ ಅಷ್ಟೇ, ತಿನ್ನಕ್ಕೂ ಆಗಲ್ಲ. ಅಲ್ವಾ? ಬಿಸಿದೆ. 2 ಪರಾಟ ತಿನ್ಬಿಟ್ರೆ ಹೊಟ್ಟೆ ತುಂಬತ್ತಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. 2 ಪನ್ನೀರ್ ಪರಾಟ ಬಂದು 120, ಆಲೂ ಪರಾಟ 2 110. ಬಟ್ ಸಿಂಗಲ್ ಎಷ್ಟು ಗೊತ್ತಿಲ್ಲ ನನಗೆ. ಗೋಡಿ ಪುಲ್ಕ ತಿಂದ್ರಿಲ್ವಾ? ಇಲ್ಲಿ ನೋಡಿ, ಈಗ ಐಟಮ್ಗಳು ನೀವೇ ನೋಡಿ, ಐಟಮ್ಗಳು ನಾನೇನು ಹೇಳ್ಬೇಕಾಗಿಲ್ಲ. ಪ್ರತಿಯೊಂದು ಐಟಮ್ನು ಚೆನ್ನಾಗಿದೆ. ಇಂಥದ್ದು ಇದು ಚೆನ್ನಾಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಕಡಿಮೆ ರೇಟು, ನಮಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ಫಸ್ಟ್ ಕ್ಲಾಸ್ ಬಂದು ಫುಲ್ ರಶ್ ಇರುತ್ತೆ, ಬಂದು ಮಾಡಬಹುದು. ಚೀಪ್ ಅಂಡ್ ಬೆಸ್ಟ್ ಅಂಡ್ ಗಂಡ ಹೆಂಡ್ತೀನಿ ಅಂತ ನಮ್ಮ ಕಣ್ಮುಂದೆನೆ ಮಾಡ್ತಿರ್ತಾರೆ. ಮಾಡ್ತಾರೆ. ಅವರೇ ಸ್ವಂತ ಅವರೇ ನಿಂತ್ಕೊಂಡು ಅವರೇ ಮಾಡ್ತಾರೆ. ಹಾ, ಸೊ ದಾಲ್ ಸ್ವಲ್ಪ ಮೈಲ್ಡ್ ಆಗಿದೆ. ಆಕ್ಚುಲಿ ನೀವು ದಾಲ್ ಟೇಸ್ಟ್ ಮಾಡಿದ್ರಾ? ದಾಲ್ ಮೈಲ್ಡ್ ಆಗಿದೆ, ಉಪ್ಪಿನಕಾಯಿ ಜೊತೆ ಸೂಪರ್ ಆಗಿದೆ. ಇಲ್ಲಾಂದ್ರೆ ಅಂದ್ರೆ ಉಪ್ಪು ಖಾರವಾಗಿ ದಾಲ್ ಬೇಕು ಅನ್ನೋರಿಗೆ ಸ್ವಲ್ಪ ಇದಕ್ಕೆ ಬೇಕು, ಇನ್ನು ಉಪ್ಪು ಖಾರ ಇಲ್ಲ ಅಲ್ಲಮ್ಮ? ಮೊಸರು ನೋಡಿ ಎಷ್ಟು ಗಟ್ಟಿಯಾಗಿದೆ ಮೊಸರು. ಗಟ್ಟಿ ಮೊಸರು, ಮಿಕ್ಕಿದ ಉಪ್ಪು ಖಾರವಾಗಿದೆ. ಅದಕ್ಕೆ ಬೇಬಿ ಕಾಂಟ್ರಾಸ್ಟ್ ಆಗಿ ದಾಲ್ನ ತುಂಬಾ ಮೈಲ್ಡ್ ಇಟ್ಟಿದ್ದಾರೆ ಅನ್ಸುತ್ತೆ. ಏನಂದ್ರೆ ಸ್ವಲ್ಪ ನಾವು ಒಂದು 1 ಇಂದ 3 o'clock ತನಕ ಬಂದ್ರೆ ಸ್ವಲ್ಪ ರಶ್ ಇರುತ್ತೆ ಅನ್ಸುತ್ತೆ. ಇಲ್ಲಿ ನೋಡ್ತು ಅಂದ್ರೆ ಸ್ವಲ್ಪ ಅಲ್ಲ, ತುಂಬಾ ರಶ್ ಇರುತ್ತೆ ಅನ್ಸುತ್ತೆ ನನಗೆ. ಹಾ, ಹೇಳಿದೆ. ಸೊ ಸಂಡೇಸ್ ಹಾಲಿಡೇ ಇವರು, ನೆನ್ಪಿಟ್ಕೊಳ್ಳಿ. ಅಂಡ್ 1 to 3 ಬಂತು ಅಂದ್ರೆ 10 minutes 15 minutes ನನಗೆ waiting ಇದ್ದೇ ಇರುತ್ತೆ. ಮಿನಿಮಮ್ ನನಗನ್ಸಿದ್ದು ಈ ವರ್ಕ್ ಮಾಡೋರೆಲ್ಲ ಬರ್ತಾರೆ, ಹೌದು. ರೆಗ್ಯುಲರ್ ಆಗಿ ಡೈಲಿ ಊಟಕ್ಕೆ ಬರ್ತಾರೆ ಅನ್ಸುತ್ತೆ. ಸೊ ಅದಕ್ಕೆ ಇವರು ಸಂಡೇ ರಜಾ ಮಾಡಿದ್ದಾರೆ. ಯಾಕಂದ್ರೆ ಸಂಡೇ ಇಲ್ಲಿ ಅಂದ್ರೆ ರೆಗ್ಯುಲರ್ ಕಂಪ್ನಿಗಳು ರಜಾ ಇರುತ್ತಲ್ಲ. ಏನ್ ಮಾಡ್ತಾ ಇದ್ದೀರಾ? ಓಹೋ, ಮೊಸರಿಗೆ ಸಕ್ಕರೆ ಹಾಕೊಳ್ತಾ ಇದ್ದಾರೆ. ಮೊಸರು ಸಖತ್ ಕೋಲ್ಡ್ ಇದೆ, ಚೆನ್ನಾಗಿದೆ, ಒಳ್ಳೆ ಡೆಸರ್ಟ್ ತರ. ಒಳ್ಳೆ ಡೆಸರ್ಟ್. ಏನು ಹೆಂಗಿದೆ ರೀ ನಿಮ್ ಡೆಸರ್ಟ್? ನಾನು ಯೂಶಲಿ ಶೂಟಿಂಗ್ ಅಲ್ಲಿ ಈ ತರ ಮಾಡ್ಕೊಂಡು ಊಟ ಒಂದ್ ಬಾಳೆಹಣ್ಣು ಬೇರೆ. ಒಂದ್ ಬಾಳೆಹಣ್ಣು ತಿಂದು ಮಲ್ಕೊಂಡ್ಬಿಟ್ರೆ ಅಷ್ಟು ತಿಂತೀನಿ. ಯೂಶಲಿ ಮನೇಲಿ ಯಾಕೆ ಮಾಡಲ್ಲ ಅದನ್ನ? ಮನೇಲಿ ಮಾಡಲ್ಲ, ಶೂಟಿಂಗ್ ಅಲ್ಲಿ ಮಾತ್ರ. ಲಸ್ಸಿ ಅಂತೆ. ವಾವ್, ಲಸ್ಸಿ ಬಂದು 60 ರೂಪಾಯಿ. ಹಾ, ಮಾಡಿ ನೋಡ್ರಿ ಲಸ್ಸಿ. ಒಂದ್ ಎಕ್ಸ್ಟ್ರಾ ಗ್ಲಾಸ್ ಇಸ್ಕೋಬೇಕಿತ್ತು ರೆಡಿ. ಓ, ಸ್ವೀಟ್ ಲಸ್ಸಿನ ಇದು? ಸ್ವೀಟ್ ಲಸ್ಸಿ ಇರಿ, ಒಂದ್ ಎಕ್ಸ್ಟ್ರಾ ಗ್ಲಾಸ್ ಇಸ್ಕೊಳ್ತಾ ಇದಾರೆ. ಏ ಗ್ಲಾಸ್ ಏನಕ್ಕೆ? ಇವ್ರು ನೋಡಿ, ಇವ್ರು ಲಸ್ಸಿ ಸ್ವೀಟ್ ಲಸ್ಸಿ ಹಂಗೆ ತಿನ್ಬೇಕು ನೋಡಿ. ಸೂಪರ್ ಅಂತೆ. ನೋಡಿ ಎಷ್ಟು ತಿಕ್ಕಾಗಿದೆ, ಸಗದಾಗಿದೆ. ಈಗ ಊಟ ಜಾಸ್ತಿ ಆಗಿಲ್ವಾ? ಇಲ್ಲ, ನಾನು ಇದಕ್ಕೆಲ್ಲ ಜಾಗ ಉಳಿಸ್ಕೊಂಡಿರ್ತೀನಿ. ಇದು ಒಂಥರ ಬಾಸುಂದಿ ತರ ಇದೆ. ಇದ್ರದ್ದು ಆಲ್ಮಂಡ್ ಎಲ್ಲ ಫ್ಲೇಕ್ಸ್ ಹಾಕಿದ್ದಾರೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ಕೋಲ್ಡ್ ಇದೆ ಮ್ಯಾಮ್. ನಿಂಗೂ ಕಷ್ಟ ಆಗುತ್ತೆ. ನನಗೆ 2 ಕೋಲ್ಡ್ 2 ಹಾಟ್ ಎರಡೂ ಆಗಲ್ಲ. ಟೇಸ್ಟ್ ಮಾಡಿದ್ರೆ ಸಗದಾದೆ. ಸೂಪರ್ ಆಗಿದೆ, ಚಿಕ್ಕಾಗಿದೆ. ಬೈಟ್ ಅಲ್ಲಿ ಬಾದಾಮಿ ಸಿಗ್ತಾ ಇರೋದು ನೋಡಿ. ನಾನ್ ಬೇಡ ಹೊಟ್ಟೆ ತುಂಬಿದೆ ಅಂದ್ರು ಮಜ್ಜಿಗೆ ಕೊಟ್ರು. ಸೊ ಫೈನಲಿ ಇವಾಗ ಮಜ್ಜಿಗೆನೂ ಟೇಸ್ಟ್ ಮಾಡೋ ಹಾಗಾಯ್ತು. ಸಕಲಾಗಿದೆ, ವೆರಿ ನೈಸ್. ಚಾನ್ಸ್ ತುಂಬಾ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು ಮತ್ತೆ ಚಾಟ್ ಮಸಾಲ, ಜೀರಾ ಮಸಾಲ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಕೋಲ್ಡ್ ಆಗಿದೆಯಾ? ಸಣ್ಣಗಿದೆ, ಹಾಯಾಗಿದೆ. ಬೇಡ ಅಂದೆ, ಸದ್ಯ ಕುಡಿದ್ನೆಲ್ಲ ಅನಿಸ್ತಾ ಇದೆ. ಸೂಪರ್ ಆಗಿದೆ, ವೆರಿ ನೈಸ್. ಮಜ್ಜಿಗೆ ಒಂದು 20 ರೂಪಾಯಿ. ಓಕೆ, ಸೊ ಜಯನಗರ್ 4th T ಬ್ಲಾಕ್ ತಾಜಾ ತಿಂಡಿ ಅಥವಾ ಈಶಾನ್ಯ ಹೋಟೆಲ್ ಕೇಕ್ ವಾಲಾ ಎದುರುಗಡೆನೆ ಇರುವಂತ UP ಸ್ಟೈಲ್ ನಾರ್ತ್ ಇಂಡಿಯನ್ ಫುಡ್ಗೆ ಬಂದಿದ್ವಿ. ಬೆಳಗ್ಗೆಯಿಂದ ರಾತ್ರಿ ತನಕ ಓಪನ್ ಇರುತ್ತೆ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟ್, ಆಮೇಲೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಆಗಿರುತ್ತೆ, ಮತ್ತೆ ಲಂಚ್ ಅವೈಲಬಲ್ ಇರುತ್ತೆ, ಆಮೇಲೆ ಸ್ವಲ್ಪ ಬ್ರೇಕು, ಮತ್ತೆ ಡಿನ್ನರ್ ಇರುತ್ತೆ. ಭಾನುವಾರದ ಹೊತ್ತು ರಜಾ. ಓಕೆ, ಚಿಕ್ಕದಾಗಿ ಚೊಕ್ಕವಾಗಿ ಗಂಡ ಹೆಂಡತಿ ನಿಂತು ಸಂಸಾರ ಅಂದ್ರೆ ಅವರೇ ಫ್ಯಾಮಿಲಿ ನಿಂತು ಹೋಟೆಲ್ ನಡೆಸ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಸೊ ನಮಗೆ ಇಲ್ಲಿ ಬಂದು ನಾವೇನೇನು ತಿಂದ್ವಿ ಅಂತ ನೀವು ನೋಡಿದ್ರಿ, ನಮ್ಮ ಅನುಭವನ ನಿಮಗೆ ಶೇರ್ ಮಾಡಿದೀವಿ. ನೀವು ಬಂದಾಗ ಇಲ್ಲಿ ತಿಂದಾಗ ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಯಾಕಂದ್ರೆ ಚಿಕ್ಕ ಜಾಗದಲ್ಲಿ ಮ್ಯಾನ್ ಪವರ್ ಕಡಿಮೆ ಇಟ್ಕೊಂಡು ಹೈಜೀನ್ ಮೇಂಟೈನ್ ಮಾಡೋದು, ಕ್ವಾಲಿಟಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. 8 ವರ್ಷದಿಂದ ಇವರು ಸಸ್ಟೈನ್ ಆಗ್ತಿದ್ದಾರೆ ಅಂದ್ರೆ, ಅಂಡ್ ನಾವು ನೋಡೋದಲ್ಲ ಕಣ್ಣಾರೆ
ಲಂಚಿಗೆ ಎಷ್ಟು ಜನ ಬಂದ್ರು ಅಂತ. ಸೊ ದೇ ಆರ್ ಕ್ವೈಟ್ ಫೇಮಸ್ ಹಿಯರ್ ಅಂತ ಅನಿಸ್ತು. ನೀವು ಯಾರ್ಯಾರು ಟೇಸ್ಟ್ ಮಾಡಿದೀರಾ ನನಗೆ ಗೊತ್ತಿಲ್ಲ, ನಾವಂತೂ ಇದೇ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ನಮ್ಮ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಎನಿವೇಸ್, ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.